ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಯಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ಕೂಡ ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಾ ಇತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತೆ ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳೋದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆನೇ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರ ಆಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯೋದ್ರಿಂದ ಈ ನೋವಿನಿಂದ ಮುಕ್ತಿ ಕೂಡ ಹೊಂದಬಹುದು. ಹಾಗಾದ್ರೆ ಇವತ್ತು ಆರ್ಥ್ರೈಟಿಸ್ನ ವಿಧವಾದ ಶೋಲ್ಡರ್ ಆರ್ಥ್ರೈಟಿಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಬ್ಯಾನರ್ಜಿ ಬಿಎಸ್, ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್, ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಆರ್ಥ್ರೈಟಿಸ್ನ ಎಲ್ಲಾ ವಿಧಗಳು ಸ್ವಲ್ಪ ಜನರಿಗೆ ಪರಿಚಯ ಅಂತ ಅನ್ಕೊಳ್ತೀನಿ, ಬಟ್ ಶೋಲ್ಡರ್ ಆರ್ಥ್ರೈಟಿಸ್ ಸೌಂಡ್ಸ್ ಸ್ಪೆಷಲ್ ಅಂತ ಹೇಳಬೇಕಾ? ಯಾವ ರೀತಿಯಾಗಿ ಗೊತ್ತಾಗುತ್ತೆ ಶೋಲ್ಡರ್ ಆರ್ಥ್ರೈಟಿಸ್ ಅನ್ನೋದು? ನೀವು ಹೇಳಿದಾಗೆ ಒಂಥರ ಸ್ಪೆಷಲ್ ಇದು, ಯಾಕಂದ್ರೆ ಇದು ತುಂಬಾ ರೇರು. ಇನ್ನೊಂದು ಇದು ವೆಸ್ಟರ್ನ್ ವರ್ಲ್ಡ್, ಪಾಶ್ಚಾತ್ಯ ಜನರಲ್ಲಿ ಆ ಜೆನೆಟಿಕ್ ಇರೋರಿಗೆ ಜಾಸ್ತಿ, ನಮ್ಮ ಇಂಡಿಯನ್ಸ್ ಅಲ್ಲಿ ಕಡಿಮೆ ಅಂದ ತಕ್ಷಣ ಇದು ಇಲ್ಲ ಅಂತಲ್ಲ, ನಮ್ಮಲ್ಲೂ ಬಹಳ ಜನರಿಗೆ ಇರುತ್ತೆ. ಬಟ್ ಇದು ತುಂಬ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ, ಯಾಕಂದರೆ ಬಿಕಾಸ್ ಆಫ್ ಅವೇರ್ನೆಸ್ಸು. ಪೇಷಂಟ್ಸ್ಗೆ ಶೋಲ್ಡರಲ್ಲೂ ಆರ್ಥ್ರೈಟಿಸ್ ಆಗ್ಬೋದು ಅನ್ನೋ ಅವೇರ್ನೆಸ್ ಎಷ್ಟೊಂದು ಜನರಿಗೆ ಜನರಲ್ ಪಬ್ಲಿಕಲ್ಲಿ ಇರಲ್ಲ. ಹಾಗಾಗಿ ಅವರು ಫ್ರೋಜನ್ ಶೋಲ್ಡರು ಅಥವಾ ಬೇರೆ ಏನೋ ಅಂದ್ಕೊಂಡು ಇದನ್ನು ನೆಗ್ಲೆಕ್ಟ್ ಮಾಡಿ ತುಂಬ ಕೊನೆ ಹಂತದಲ್ಲಿ ಬಂದು ನಮ್ಮನ್ನು ಕಾಣುವಂಥ ಪರಿಸ್ಥಿತಿ ಜಾಸ್ತಿ ಆಗ್ತಿರೋದ್ರಿಂದ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ನಮ್ಮ ಹಾಸ್ಪಿಟಲಿಂದ ಈ ಪ್ರಯತ್ನ ಮಾಡ್ತೇವೆ. ಎಸ್, ಗೊತ್ತಾಗಬೇಕು ಅಂತ ಹೇಳಿದ್ರೆ ಬಹುಶಃ ಆಸ್ ಅ ಡಾಕ್ಟರ್ ನಿಮ್ಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿದ್ರೆ ಗೊತ್ತಾಗುತ್ತೆ ಇದು ಶೋಲ್ಡರ್ ಆರ್ಥ್ರೈಟಿಸ್, ಬಟ್ ಜನರಲ್ ಪಬ್ಲಿಕ್ ಗೊತ್ತಿರಲ್ಲ ಇದು ಶೋಲ್ಡರ್ ಆರ್ಥ್ರೈಟಿಸ್ನ ಲಕ್ಷಣ ಅಂತ. ಯಾವ ರೀತಿಯಾಗಿ ಅದರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ, ಜೊತೆಗೆ ಹೇಗೆ ಡಯಾಗ್ನೋಸ್ ಮಾಡ್ಬೋದು ಅಂತ? ಈಗ ಶೋಲ್ಡರ್ ಆರ್ಥ್ರೈಟಿಸ್ ಅನ್ನೋದು ನೀವು ಇಂಟ್ರೊಡಕ್ಷನಲ್ಲಿ ಮೊದಲೇ ಹೇಳಿದ್ರಿ, ಕಾಮನ್ ಆಗಿ ಬರೋದು ಹಿಪ್ ಜಾಯಿಂಟು, ಮಂಡಿ ಅಥವಾ ಸೊಂಟದಲ್ಲಿ. ಸೊ ಈ ಆರ್ಥ್ರೈಟಿಸ್ ಅನ್ನೋದು ಅಥವಾ ಸಂಧಿವಾತ ಅನ್ನೋದು ಈಗ ವೇರ್ ಆ್ಯಂಡ್ ಟೇರು, ನಮಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬಾಡಿಯಲ್ಲಿ ಪ್ರತಿಯೊಂದು ಅಂಗಾಂಗಗಳು ಡಿಜೆನ್ರೇಟ್ ಆಗುತ್ತೆ. ಅಂದರೆ ಪ್ರತಿಯೊಂದು ಅಂಗಾಂಗಕ್ಕೂ ವಯಸ್ಸಾಗ್ತಾ ಹೋಗುತ್ತೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ. ಸೊ ಶೋಲ್ಡರ್ ಈಗ ಬೋನ್ ಆ್ಯಂಡ್ ಜಾಯಿಂಟಲ್ಲಿ, ಕೀಲುಗಳಲ್ಲಿ ಏನಂದರೆ ಕಾಮನ್ ಆಗಿ ನಮ್ಮ ದೇಶದಲ್ಲಿ ಆಗೋದು ಮಂಡಿ ಅಥವಾ ಮೊಣಕಾಲು, ನಂತರ ಹಿಪ್ಪು, ಆಮೇಲೆ ಸೊಂಟದಲ್ಲಿ ಕಾಣಿಸ್ಕೋಬೋದು. ಅದು ಬಿಟ್ಟರೆ ಕಾಮನ್ ಆಗಿ ಬರುವಂಥದ್ದೇ ಭುಜದ ಆರ್ಥ್ರೈಟಿಸ್ ಅಥವಾ ಭುಜದ ಸಂಧಿವಾತ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು, ಇಂಡಿಯಾದಲ್ಲಿ ಆಗ್ಬೋದು, ಏಷ್ಯನ್ಸಲ್ಲೂ ಇರುತ್ತೆ, ಬಟ್ ಪ್ರಮಾಣ ಕಡಿಮೆ. ಯಾವುದು ಮಂಡಿ ಮತ್ತು ಹಿಪ್ ಜಾಯಿಂಟ್ಗಿಂತ ಪ್ರಮಾಣ ಕಡಿಮೆ, ಬಟ್ ಇದೂ ಇರುತ್ತೆ. ಇದ್ರ ಕಾಮನ್ ಸಿಂಪ್ಟಮ್ ಏನಂದರೆ ಪೇಯ್ನು, ನೋವು. ಏನೇ ಕೆಲಸ ಮಾಡಿದಾಗ, ಏನಾದ್ರು ಭಾರ ಎತ್ತಿದಾಗ, ಏನಾದ್ರು ವೆಯ್ಟ್ ತೊಗೊಂಡು ಇದು ಮಾಡಿದಾಗ ನೋವು ಕಾಣಿಸ್ಕೊಳ್ಳೋದು ಮೊದಲನೇ ಸಿಂಪ್ಟಮು. ಎರಡನೇದು ಸ್ಟಿಫ್ನೆಸ್ ಅಂದರೆ ನಮ್ಮ ಮೊಬಿಲಿಟಿ, ಕೈ ಮೂಮೆಂಟು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಮೊದಲಷ್ಟು ಫ್ರೀಯಾಗಿ ಮೂಮೆಂಟ್ ಮಾಡೋಕ್ಕಾಗಲ್ಲ, ಮೂಮೆಂಟ್ ಮಾಡಿದಾಗೆಲ್ಲ ಪೇಯ್ನ್ ಬರೋದು, ಇದು ಎರಡನೇ ಸಿಂಪ್ಟಮ್ಮು. ಮೂರನೇದು ಅವರಿಗೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಈ ನೋವು ಮತ್ತು ಸ್ಟಿಫ್ನೆಸ್ಸಿಂದ ಮೊದಲಿದ್ದಷ್ಟು ಸ್ಟ್ರೆಂತು, ಥ್ರೋ ಮಾಡೋದು, ಎಸೆಯೋದು, ಎತ್ತೋದ್ರಲ್ಲಿ ಕಡಿಮೆ ಆಗುತ್ತೆ. ಈ ಬರ್ತಾ ಏನಾಗುತ್ತೆ, ಅವರಿಗೆ ಈ ನೋವು ಜಾಸ್ತಿ ಆಗಿ ಮಲಗಿದಾಗ ನಿದ್ದೆಯಲ್ಲಿ ನೋವು ಕಾಣಿಸ್ಕೊಳ್ಳೋದು, ನಿದ್ದೆಯಲ್ಲಿ ಕೈ ಆ ಕಡೆ ಈ ಕಡೆ ತೆಗೆದು ಇಡೋದು, ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ತಲೆ ಬಾಚ್ಕೊಳ್ಳೋದು, ಯೂಶಲಿ ಲೇಡೀಸಲ್ಲಿ ತುಂಬ ಕಾಮನು. ಅವ್ರು ಜಡೆ ಹಾಕ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ಏನಾದ್ರು ನೀವು ಡ್ರೆಸ್ ಮಾಡ್ಕೊಳ್ಳೋ, ಇದಕ್ಕೆಲ್ಲ ಕೈ ಮೇಲೆ ಮಾಡ್ಕೊಳ್ಳೋ ಅಂಥ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಪೇಯ್ನ್ಫುಲ್ ಆಗುತ್ತೆ ಅವ್ರಿಗೆ. ಒಂದು ಜಡೆ ಬಾಚೋಷ್ಟರಲ್ಲೇ ಆಗಲ್ಲ, ನನಗೆ ನೋವು, ಕೈ ಸುಸ್ತಾಗಿ ಹೋಗುತ್ತೆ, ಕೈ ನೋವು ಆಗುತ್ತೆ, ಕೈ ಎತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಶೋಲ್ಡರ್ ಆರ್ಥ್ರೈಟಿಸ್ ಕಾಮನ್ ಸಿಂಪ್ಟಮ್ಸು. ಓಕೆ ಡಾಕ್ಟರ್, ನೀವು ಸಿಂಪ್ಟಮ್ಸ್ ಹೇಳಬೇಕಾದ್ರೆ ಗೊತ್ತಿದೆ, ಕೆಲವರು ಇದನ್ನ ಮೂಢನಂಬಿಕೆ ಅನ್ನೋದಾಗಿನೂ ಹೇಳ್ತಾರೆ. ದೃಷ್ಟಿ ಆದರೆ ಶೋಲ್ಡರ್ ಪೇಯ್ನ್ ಆಗುತ್ತೆ, ತುಂಬ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾವು ಕೇಳಿರೋದು. ನನಗೆ ಗೊತ್ತಿಲ್ಲ ಶೋಲ್ಡರ್ ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಈ ರೀತಿ. ದೃಷ್ಟಿ ಅಲ್ಲ ಇದು. ಶೋಲ್ಡರ್ ಏನಂದರೆ ಇದು ಶೋಲ್ಡರ್ ಒಂದು ಶಕ್ತಿಯ ಸಂಕೇತ, ಭುಜಬಲ. ಸೊ ನಾವು ಓವರ್ ವರ್ಕ್ ಮಾಡಿ, ಓವರ್ ಸ್ಟ್ರೈನ್ ಮಾಡಿ, ಓವರ್ ಯೂಸ್ ಮಾಡಿ, ಬ್ಯಾಡ್ ಲೈಫ್ ಸ್ಟೈಲ್ ಇರ್ಬೋದು, ಎಕ್ಸಸೈಸ್ ಓವರ್ ಮಾಡೋದ್ರಿಂದನೂ ಆಗುತ್ತೆ, ಮಾಡದೇ ಇರೋದ್ರಿಂದನೂ ಆಗುತ್ತೆ, ಇನ್ನು ಬೇರೆ ಬೇರೆ ಕಾರಣಗಳಿದ್ದಾವೆ. ಸೊ ಇದು ಯಾವುದೇ ದೃಷ್ಟಿಯಿಂದ ಅಲ್ಲ, ಇದು ಯಾರ ದೃಷ್ಟಿ ಬಿದ್ದರೆ ಯಾರಿಗೂ ಶೋಲ್ಡರ್ ಆರ್ಥ್ರೈಟಿಸ್ ಆಗಲ್ಲ. ನಮ್ಮ ಲೈಫ್ ಸ್ಟೈಲು, ನಮ್ಮ ಎಕ್ಸಸೈಸಸ್ ಓವರ್ ಮಾಡೋ ಅಥವಾ ಮಾಡದೇ ಇರೋದು, ಅಥವಾ ಬೇರೆ ಇಂಜುರಿ, ಬೇರೆ ಬೇರೆ ಕಾರಣಗಳಿದ್ದಾವೆ.
ಅದರಿಂದ ಶೋಲ್ಡರ್ ಆರ್ಥ್ರೈಟಿಸ್ ಆಗುತ್ತೆ. ಎಸ್ ಡಾಕ್ಟರ್, ಇವಾಗ ಆರ್ಥ್ರೈಟಿಸ್ ವಿಧದಲ್ಲಿ ಶೋಲ್ಡರ್ ಆರ್ಥ್ರೈಟಿಸ್ ಒಂದು. ಶೋಲ್ಡರ್ ಆರ್ಥ್ರೈಟಿಸ್ ಅಲ್ಲಿ ಮತ್ತೆ ಟೈಪ್ಸ್ ಇದೆಯಾ ಹೇಗೆ? ಹೌದು, ಶೋಲ್ಡರ್ ಆರ್ಥ್ರೈಟಿಸ್ ಅಲ್ಲೇ ಬೇರೆ ಬೇರೆ ಥರದ್ದಿದೆ. ಕಾಮನ್ ಆಗಿ ಆರ್ಥ್ರೈಟಿಸ್ ಅಂದರೆ ಈಗ ನಾವು ಹೇಳಿದ್ವಿ ಸಂಧಿವಾತ. ನಾನು ಮೊದಲೇ ಹೇಳಿದೆ, ಬಾಡಿಯಲ್ಲಿ ಯಾವುದೇ ಒಂದು ಟಿಶ್ಯೂಗೆ ಡಿಜನರೇಟ್ ಆಗ್ತಾ ಹೋಗುತ್ತೆ, ಅದೇ ಥರ ನಮ್ಮ ಜಾಯಿಂಟ್ಗೂ ಡಿಜನರೇಟ್ ಆಗೋದೇ ಆರ್ಥ್ರೈಟಿಸು. ಸೊ ಏನಾಗುತ್ತೆ, ಶೋಲ್ಡರ್ ಆರ್ಥ್ರೈಟಿಸಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಒಂದು ಕಾಮನ್ ಆಗಿ ಆಗೋದು ಪ್ರತಿ ಜಾಯಿಂಟಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅದು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಬೋನ್ ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ, ಕಾರ್ಟಿಲೇಜ್ ಅಂತ ಕರಿತೀವಿ. ಆ ಕಾರ್ಟಿಲೇಜು ಅದರದ್ದು ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಆ ಕಾರ್ಟಿಲೇಜ್ ಸೆಲ್ಗಳು ಡಿಜನರೇಟ್ ಆಗಿ ಅದು ವೀಕ್ ಆಗಿ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗುತ್ತೆ. ಅದೇ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಏಜ್ ಆಗಿ ವಯಸ್ಸಿಗೆ ಸಂಬಂಧಪಟ್ಟ ಆಗಿ ಸೌದೋಗುವಂಥ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್. ಇದು ಶೋಲ್ಡ್ರಲ್ಲೂ ಆಗುತ್ತೆ, ಇದು ಕಾಮನ್ನು. ಇನ್ನು ಬೇರೆ ಥರ ಅಂದರೆ ಸೆಕೆಂಡ್ರಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಬೇರೆದಂದರೆ ಏನಾದ್ರು ಇಂಜುರಿ ಆದಾಗ ಫ್ರ್ಯಾಕ್ಚರ್ಸ್ ಆಗಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿರ್ತೀವಿ, ಬಟ್ ಜಾಯಿಂಟ್ ಒಳಗಡೆ ಆ ಕಾರ್ಟಿಲೇಜು ಸುತ್ತಮುತ್ತ ಎಲ್ಲ ಇಂಜುರಿ ಆಗಿ ಅದೆಲ್ಲ ಡ್ಯಾಮೇಜ್ ಆದಾಗ ಅದು ರಿಕವರ್ ಆಗದೆ ಅದು ಆರ್ಥ್ರೈಟಿಸ್ ಆಗ್ಬೋದು. ಅಥವಾ ಇಂಜುರಿ ಆದಾಗ ಆ ಮೂಳೆಗೆ, ಜಾಯಿಂಟ್ ಒಳಗಡೆ ಇರೋ ಮೂಳೆಗೆ ರಕ್ತ ಸಂಚಾರ ನಿಂತೋಗಿ ಅದು ಕೊಳೆತೋಗೋ ಥರ ಆಗಿ ಅದು ಆರ್ಥ್ರೈಟಿಸ್ ಆಗುತ್ತೆ, ಹಾಗೂ ಆಗ್ಬೋದು. ಇನ್ನು ನೀವು ವಾಯಿ ಕೇಳಿರ್ತೀರ, ವಾಯಿ ಅಂದರೆ ರುಮಟಾಯ್ಡ್ ಆರ್ಥ್ರೈಟಿಸು. ಅದರಿಂದನೂ ಏನಾಗುತ್ತೆ, ಜಾಯಿಂಟು ಅದರಲ್ಲಿ ಏನಾಗುತ್ತೆ, ವಾಯಿದು ಒಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ಮು. ಆ ಕಾರ್ಟಿಲೇಜ್ನೇ ನಮ್ಮ ಬಾಡಿ ಸೆಲ್ಸ್ ಆ ಕಾರ್ಟಿಲೇಜ್ನ ಡ್ಯಾಮೇಜ್ ಮಾಡಿಬಿಡ್ತವೆ. ಡ್ಯಾಮೇಜ್ ಮಾಡಿದಾಗ ಅದು ಆರ್ಥ್ರೈಟಿಸ್ ಆಗೋಗುತ್ತೆ. ಅದು ತುಂಬ ಪೇನ್ಫುಲ್ ಕಂಡೀಷನ್. ಅದು ಕೂಡ ಶೋಲ್ಡ್ರಲ್ಲಿ ತುಂಬ ಕಾಮನ್ನು. ಇನ್ನು ಬೇರೆ ಸ್ಪೆಷಲ್ ಶೋಲ್ಡ್ರಲ್ಲೇ ಆಗುವಂಥದ್ದು ಏನಂದರೆ, ಈಗ ನಮ್ಮ ಶೋಲ್ಡರ್ ಜಾಯಿಂಟು ಕಾಲರ್ ಬೋನು ಮತ್ತು ಈ ಕೈದು ಭುಜ ಇರುತ್ತಲ್ಲ, ಎರಡರ ಮಧ್ಯೆ ಶೋಲ್ಡರ್ ಜಾಯಿಂಟ್ ಇರೋದು. ಇದನ್ನು ನಮ್ಮ ಕೈ ಯಾವುದೇ ಮೂಮೆಂಟ್ ಆಗೋದು, ಎತ್ತೋದು, ಏನೇ ಮಾಡಿದ್ರು ಒಂದು 4 ಮಸಲ್ ಇರುತ್ತೆ, 4 ಬೆರಳು ಥರ 4 ಮಸಲ್ ಬಂದು ಶೋಲ್ಡ್ರಲ್ಲಿ ಇರುತ್ತೆ. ಏನಾದ್ರು ಇಂಜುರಿ ಆಗಿ ಆ ಮಸಲ್ ಕಟ್ ಆಗೋದ್ರೆ, ಅಥವಾ ಮಸಲ್ ಕಟ್ ಆಗಿರೋದನ್ನ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ದೆ ನೆಗ್ಲೆಕ್ಟ್ ಮಾಡಿ, ಅಥವಾ ವಯಸ್ಸಾದ ಮೇಲೂ ಕೂಡ ಅದರಲ್ಲೂ ವೇರ್ ಆ್ಯಂಡ್ ಟೇರ್ ಆಗಿ ಮಸಲ್ ಕಟ್ ಆಗೋಗುತ್ತೆ. ಆವಾಗ ಕಾಲರ್ ಬೋನು ಶೋಲ್ಡರ್ ಜಾಯಿಂಟು ಒಂದಕ್ಕೊಂದು ರಬ್ ಆಗಿ ಬೇರೆ ಪ್ಯಾಟರ್ನಲ್ಲಿ ಒಂದು ಆರ್ಥ್ರೈಟಿಸ್ ಆಗುತ್ತೆ. ಅದಕ್ಕೆ ಈಗ ನಾವು ಮೆಡಿಕಲ್ ಸೈನ್ಸಲ್ಲಿ ರೊಟೇಟರ್ ಕಫ್ ಟೇರ್ ಆರ್ಥ್ರೋಪತಿ ಅಂತ ಕರಿತೀವಿ. ಅಂದರೆ ರೊಟೇಟರ್ ಕಫ್ ಅನ್ನೋ 4 ಮಸಲ್ಗಳು ಅದು ಹರಿದೋಗಿ ಅಥವಾ ಅದು ಟ್ರೀಟ್ಮೆಂಟು ಫಲಕಾರಿ ಆಗದೇ ಇದ್ದಾಗ ಆ ಬೋನ್ಸ್ ಹೌದೋಗುತ್ತೆ. ಅದೇ ರೊಟೇಟರ್ ಕಫ್ ಟೇರ್ ಆರ್ಥ್ರೋಪತಿ. ಅದು ಶೋಲ್ಡರ್ ಜಾಯಿಂಟಲ್ಲಿ ಯಾವ ಬಾಡಿಯಲ್ಲಿ ಈ ಥರ ಬೇರೆ ಎಲ್ಲೂ ಆಗಲ್ಲ, ಶೋಲ್ಡರ್ ಜಾಯಿಂಟಲ್ಲೂ ಅಷ್ಟೇ ಆಗುವಂಥದ್ದು ಇದು ಆರ್ಥ್ರೈಟಿಸು. ಸೊ ಇದು ಶೋಲ್ಡರ್ದು ವೆರಿ ಪೆಕ್ಯುಲಿಯರ್ ಆರ್ ಸ್ಪೆಷಲ್ ಬೇರೆ ಬೇರೆ ಥರದ್ದು ಆರ್ಥ್ರೈಟಿಸ್ಗಳು ಇದಾಗೋದು. ಇವಾಗ ಬೇರೆ ಬೇರೆ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ ಅಂತ ಹೇಳಿದ್ರೆ ಅದನ್ನ ಟ್ರೀಟ್ ಮಾಡುವಂಥ ರೀತಿ ಕೂಡ ಬೇರೆ ಇರುತ್ತಾ ಹೇಗೆ ಡಾಕ್ಟರ್? ಹೌದು. ಈಗ ಪ್ರತಿಯೊಂದು ಸಿಂಪ್ಟಮ್ಸ್ಗೂ ಬೇರೆ ಬೇರೆ ಸ್ಟೇಜಸಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ಈಗ ಅರ್ಲಿ ಸ್ಟೇಜಲ್ಲಿ ಆದರೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ಬೋದು, ಮೆಡಿಸಿನ್ಸ್ ಇರ್ಬೋದು, ಬೇರೆ ಫಿಸಿಯೋಥೆರಪಿ ಅಥವಾ ಇನ್ನು ಬೇರೆ ಇಂಜೆಕ್ಷನ್ಸ್ಗಳಿಂದ ಹೆಲ್ಪ್ ಆಗುತ್ತೆ. ಯಾವುದರಲ್ಲಿ ನಾರ್ಮಲ್ ವಯಸ್ಸಾಗ್ತಾ ಆಗೋ ಆರ್ಥ್ರೈಟಿಸಲ್ಲಿ, ಆಸ್ಟಿಯೋ ಆರ್ಥ್ರೈಟಿಸಲ್ಲಿ. ಈಗ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಅದಕ್ಕೆ ಆದ ಮೆಡಿಸಿನ್ಸ್ಗಳಿದೆ. ಆ ಮೆಡಿಸಿನ್ಸ್ಗಳು ತಗೊಂಡು ಅದು ಫಲಕಾರಿ ಆಗುತ್ತೆ. ಅಲ್ಲಿ ಕೆಲವೊಂದು ಸರಿ ಆಗ್ಬೋದು, ಆಗದೇ ಇರ್ಬೋದು, ಬಟ್ ಆ ಮೆಡಿಸಿನ್ಸಿಂದ ಅದು ಡಿಸೀಸ್ ಪ್ರೋಗ್ರೆಸ್ನ ನಾವು ನಿಲ್ಲಿಸ್ಬೋದು. ರುಮಟಾಯ್ಡ್ ಆರ್ಥ್ರೈಟಿಸ್ ಅದಿರುತ್ತೆ. ಇನ್ನು ಅಡ್ವಾನ್ಸ್ ಸ್ಟೇಜಸಲ್ಲಿ ಸರ್ಜರಿ ಇರುತ್ತೆ. ಸರ್ಜರಿ ಕೂಡ ಒಂದೊಂದು ಆರ್ಥ್ರೈಟಿಸ್ಗೆ ಬೇರೆ ಬೇರೆ ಥರದ ಸರ್ಜರಿ ಇರುತ್ತೆ. ಈಗ ವಯಸ್ಸಾಗಿ ಆಗೋ ಆರ್ಥ್ರೈಟಿಸ್ ಏನಿದೆ, ಆಸ್ಟಿಯೋ ಆರ್ಥ್ರೈಟಿಸು, ಅದಕ್ಕೆ ನಾವು ಟೋಟಲ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ಮಾಡಿದ್ರೆ ಅದು ಸರಿ ಹೋಗುತ್ತೆ. ಇನ್ನು ಕೆಲವೊಂದು ಸರಿ ಇಂಜುರಿ ಆಗಿ ಈ ಬಾಲು ಮತ್ತು ಸಾಕೆಟ್ 2 ಇರುತ್ತೆ, ಒಂದು ಜಾಯಿಂಟಲ್ಲಿ 2 ಮೂಳೆ ಆಗುತ್ತೆ. ಅದು ಒಂದೇ ಮೂಳೆ ಡ್ಯಾಮೇಜ್ ಆದಾಗ ಅದನ್ನಷ್ಟೇ ನಾವು ರಿಪ್ಲೇಸ್ ಮಾಡಿ ಆರ್ಟಿಫಿಷಿಯಲ್ ಇದು ಮಾಡ್ತೀವಿ. ಅದು ಹೆಮಿ ರಿಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇನ್ನು ನಾನು ಹೇಳಿದೆ ಶೋಲ್ಡರಲ್ಲಿ ತುಂಬ ಅಡ್ವಾನ್ಸ್ಡ್ ಮಸಲ್ ಎಲ್ಲ ಡ್ಯಾಮೇಜ್ ಆಗಿ ಬೇರೆ ಥರದ ರೊಟೇಟರ್ ಕಫ್ ಟೇರ್ ಆರ್ಥ್ರೋಪತಿ ಅಂತ ಹೇಳಿದಲ್ಲ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಆರ್ಥ್ರೈಟಿಸ್ಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸೊ ಹಾಗಾಗಿ ಏನಂದರೆ, ಈಗ ಪೇಷಂಟ್ಸ್ಗೆ ಭುಜ ನೋವು ಅಂದರೆ ಎಲ್ಲದಕ್ಕೂ ಒಂದೇ ಇದು ಇರಲ್ಲ, ಟ್ರೀಟ್ಮೆಂಟ್ ಇರಲ್ಲ. ಸೊ ಭುಜ ನೋವಲ್ಲೇ ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗ ಒಬ್ಬ ಮನುಷ್ಯಂಗೆ ಯಂಗ್ ಏಜಲ್ಲಿ ಭುಜ ನೋವು ಬರೋದಕ್ಕೂ, ಮಿಡ್ಲ್ ಏಜಲ್ಲಿ ಮಧ್ಯವಯಸ್ಸು ಬರೋದಕ್ಕೂ, ವಯಸ್ಸಾಗಿರೋರು ಬರೋದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ಬಟ್ ಸಿಂಪ್ಟಮು ನೋವು ಒಂದೇ ಅಂತ ಕಾಣಿಸ್ಕೊಂಡ್ರು ಅದು ಆರ್ಥ್ರೈಟಿಸ್ ಇರ್ಬೋದು, ಫ್ರೋಸನ್ ಶೋಲ್ಡರ್ ಇರ್ಬೋದು, ಮಸಲ್ ಡ್ಯಾಮೇಜ್ ಇರ್ಬೋದು, ಲಿಗಮೆಂಟ್ ಇಂಜುರೀಸ್ ಇರ್ಬೋದು, ಲೂಬ್ರಿಕೇಟಿಂಗ್ ಲೇಯರೆಲ್ಲ ಇನ್ಫ್ಲಮೇಷನ್ ಆಗಿ ಊದ್ಕೊಳ್ಳುತ್ತೆ, ಅದಿರ್ಬೋದು. ಇನ್ನು ಕೆಲವೊಂದು ಸರಿ ನರ್ವ್ ಪಿಂಚ್ ಆಗುತ್ತೆ, ನರ್ಗಳು ಪಿಂಚ್ ಆಗಿ ಈ ಮಸಲ್ಗಳು ವೀಕ್ ಆಗ್ತವೆ, ಅದಿರ್ಬೋದು. ಇನ್ನು ಡಯಾಬಿಟಿಸ್ ಆಗಿರೋರಿಗೆ ಬೇರೆ ಪ್ರಾಬ್ಲಮ್ ಬರುತ್ತೆ, ಥೈರಾಯ್ಡ್ ಇರೋರಿಗೆ ಬೇರೆ ಥರ ಶೋಲ್ಡರ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಪೇಷಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ ಎಲ್ಲ ನೋವು ಆರ್ಥ್ರೈಟಿಸೇ ಅಲ್ಲ, ಎಲ್ಲ ನೋವು ಫ್ರೋಸನ್ ಶೋಲ್ಡರೇ ಅಲ್ಲ. ಅದು ನೋವಿಗೆ ಈಗ ಸ್ಟಾರ್ಟಿಂಗಲ್ಲಿ ಅಂದರೆ ಏನಾದ್ರು ಇಂಜುರಿ ಆಗಿ 1 ವೀಕ್ 2 ವೀಕ್ ಮ್ಯಾಕ್ಸಿಮಮ್ 3 ವೀಕಲ್ಲಿ ಕೆಲವೊಂದು ಸರಿ ಬಾಡಿ ಸೆಲ್ಫ್ ಹೀಲ್ ಆಗುತ್ತೆ. ಸಣ್ಣ ಪುಟ್ಟ ಇಂಜುರಿ ಇದ್ದರೆ ತಾನಾಗೆ ಹೀಲ್ ಆಗುತ್ತೆ. ಸೊ ನಾವೆಲ್ಲರೂ ವೆಯ್ಟ್ ಮಾಡ್ತೀವಿ. ಈಗ ಡಾಕ್ಟರ್ಸೇ ಆದ್ರೂ ಸ್ವಲ್ಪ ಸಣ್ಣ ಪುಟ್ಟದ್ದು ಯಾವುದಕ್ಕೂ ಯಾರು ಮೆಡಿಸಿನ್ ತೊಗೊಳ್ಳಲ್ಲ, ಯಾರು ಹೋಗಬೇಕಾಗಿಲ್ಲ.
ಸಣ್ಣದಾಗಿ ಆಗಿರೋದಕ್ಕೆ ತಾನಾಗೆ ಹೀಲ್ ಆಗೋಷ್ಟು ಟೈಮ್ ಕೊಡಬೇಕು. ಯೂಶ್ವಲಿ 2 to 3 ವೀಕ್ಸಲ್ಲಿ ಹೀಲ್ ಆದರೆ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಪ್ರೊಲಾಂಗ್ಡು ಸುಮಾರು ದಿವಸಗಳಿಂದ ತಿಂಗಳಾನುಗಟ್ಟಲೆ ನೋವು ಹಾಗೇ ಇದೆ, ಇನ್ನೂ ಏನೋ ಆಯಿತು ಯಾವುದಕ್ಕೂ ಆಯಿತು ಅಂತೇಳಿ ನಂಬ್ಕೊಂಡು ಸುಮ್ಮನೆ ಏನೋ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಂಡು ಇರದೇ ಕರೆಕ್ಟಾಗಿ ರೈಟ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಇದು ನಮಗೆ ಮಸಲ್ ಪ್ರಾಬ್ಲಮ್ಮಾ, ನರ್ವ್ ಪ್ರಾಬ್ಲಮ್ಮಾ, ಲಿಗಮೆಂಟ್ ಪ್ರಾಬ್ಲಮ್ಮಾ, ನಿಜವಾಗ್ಲೂ ಆರ್ಥ್ರೈಟಿಸೇ ಇದೆಯಾ, ಆರ್ಥ್ರೈಟಿಸ್ ಆದರೆ ಅದಕ್ಕೆ ನಾವು ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಮಾಡಿ ಅದು ಯಾವ ಥರದ ಆರ್ಥ್ರೈಟಿಸು, ಇದು ಯಾವುದ್ರಲ್ಲಿ ಕಡಿಮೆ ಆಗುತ್ತೆ ಏನಂತ ನಾವು ಪತ್ತೆ ಹಚ್ಬೋದು. ಸೊ ಅದಕ್ಕೆ ರೈಟ್ ಟೈಮಲ್ಲಿ ರೈಟ್ ಡಾಕ್ಟರ್ನ ನೋಡಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಡಾಕ್ಟರ್, ಕಾರಣಗಳ ಬಗ್ಗೆ ಕೇಳಬೇಕು. ಯಾವ್ಯಾವ ಕಾರಣಗಳಿಂದ ಶೋಲ್ಡರ್ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ ಅಂತ, ಅದರ ಜೊತೆಗೆ ಸೀನಿಯರ್ ಡಾಕ್ಟರ್ ಆಗಿರೋದ್ರಿಂದ 10 ವರ್ಷದ ಹಿಂದೆ ಬರ್ತಾ ಇರುವಂಥ ಕೇಸಸ್ಗಳ ಏಜ್ ಗ್ರೂಪ್ ಹಾಗೆ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ನೀವು ಅಂತ? ಈಗ ಆರ್ಥ್ರೈಟಿಸ್ ಪರ್ಟಿಕ್ಯುಲರ್ ಅಂದರೆ ಹೇಗೆ ನಾನು ಮೊದಲೇ ಹೇಳಿದಂಗೆ ಸುಮಾರು ಕಾರಣಗಳಿದ್ದಾವೆ. ಅದು ಕೆಲವೊಂದು ಸರಿ ಇನ್ಫೆಕ್ಷನ್ ಆಗಿ ಡ್ಯಾಮೇಜ್ ಆಗ್ಬೋದು, ಆಟೋ ಇಮ್ಯೂನ್ ಆಗಿ ಡ್ಯಾಮೇಜ್ ಆಗ್ಬೋದು, ಏಜ್ ಆಗ್ತಾ ಆಗ್ತಾ ಡ್ಯಾಮೇಜ್ ಆಗ್ಬೋದು, ಇಂಜುರಿ ಆಗಿ ಡ್ಯಾಮೇಜ್ ಆಗ್ಬೋದು, ಅಥವಾ ಏನಾದ್ರು ಲಿಗಮೆಂಟ್ ಟೇರು ಅಥವಾ ಮಸಲ್ ಟೇರ್ ಆಗಿ ಅದು ನೆಗ್ಲೆಕ್ಟ್ ಆಗಿ ಅಥವಾ ಟ್ರೀಟ್ಮೆಂಟ್ ಅದು ಸಕ್ಸಸ್ ಆಗದೇನೂ ಡ್ಯಾಮೇಜ್ ಆಗ್ಬೋದು. ಬಟ್ ನೀವು ಕೇಳಿದಂಗೆ ಮೊದಲಿಗೂ ಈಗೂ ನಮಗೆ ವ್ಯತ್ಯಾಸ ಏನಂದರೆ, ಆರ್ಥ್ರೈಟಿಸ್ ಅಂದರೆ ಮೊದಲು ಅಬೌಟ್ 20-25 ಇಯರ್ಸ್ ಬ್ಯಾಕು ಇಟ್ ವಾಸ್ ಓನ್ಲಿ ಓಲ್ಡ್ ಏಜ್ ಪ್ರಾಬ್ಲಮ್. ಈಗ ಬಿಕಾಸ್ ಆಫ್ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿರೋದ್ರಿಂದ, ಆಮೇಲೆ ಸ್ವಲ್ಪ ಶಾರ್ಟ್ ಸಕ್ಸಸ್ ನಾವು ಲೈಫ್ ಸ್ಟೈಲ್ ಅಂತ ಅಳವಡಿಸ್ಕೊಳ್ತಾ ಇದ್ವಿ ಎಲ್ಲ ಫೀಲ್ಡಲ್ಲಿ ಅದೇ ಥರ. ಸೊ ಹಾಗೆ ಈಗ ಸಡನ್ನಾಗಿ ಎಕ್ಸಸೈಸ್ ಮಾಡಿ 3 ತಿಂಗಳಲ್ಲೇ ಬಾಡಿ ಬಿಲ್ಡ್ ಮಾಡಿಬಿಡ್ಬೇಕು, ಅಥವಾ ತುಂಬಾ ಓವರ್ ಸ್ಟ್ರೈನ್ ಮಾಡ್ಕೊಳ್ಳೋದು, ಅಥವಾ ಇನ್ನೊಂದು ಎಕ್ಸ್ಟ್ರೀಮು ಏನು ಮಾಡಿದೆ ತುಂಬ ಲೇಜಿ ಲೈಫ್ ಸ್ಟೈಲಿಂದ ಬ್ಯಾಡ್ ಪೋಸ್ಚರ್ ಅದರಿಂದನೇ ಇದಾಗಿ ಬಾಡಿ ಬೇಗ ಡ್ಯಾಮೇಜ್ ಆಗಿ ಅರ್ಲಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದು ಈಗಿದೆ. ಪ್ಲಸ್ ಇನ್ನೊಂದು, ಈಗ ಸ್ಪೀಡ್ ಹ್ಯಾಸ್ ಇನ್ಕ್ರೀಸ್ ಇನ್ ಎವ್ರಿ ಫೀಲ್ಡ್ ಅಂತ ಹೇಳ್ಬೋದು. ಈಗ ಬಿಕಾಸ್ ಸುಮಾರು ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿ ಆ ಜಾಯಿಂಟು ರೀಕನ್ಸ್ಟ್ರಕ್ಟ್ ಆದ ಎಷ್ಟೊಂದು ಸರಿ ನಾವು ಈಗ ಆಕ್ಸಿಡೆಂಟ್ ಆಗಿ ಈಗ ಫ್ರ್ಯಾಕ್ಚರ್ನ ಕೂಡಿಸ್ತೀವಿ, 90% ಆಫ್ ದ ಟೈಮ್ ಕೂಡಿಸ್ತೀವಿ. ಇನ್ನೂ ಕೆಲವೊಂದು ಸರಿ ಕೂಡ್ಸೋಕ್ಕೆ ಆಗದಿರೋಷ್ಟು ಡ್ಯಾಮೇಜ್ ಆಗಿರುತ್ತೆ, ಎಸ್ಪೆಷಲಿ ಏಜ್ ಆಗಿರೋರಿಗೆ. ಬೋನ್ ಕ್ವಾಲಿಟಿನೂ ಚೆನ್ನಾಗಿರಲ್ಲ, ಪ್ಲಸ್ ಬೋನ್ ಎಷ್ಟೊಂದು ಪೀಸಸ್ ಆಗಿ ಹೋಗಿರುತ್ತೆ. ಆವಾಗ ನಾವು ಅದನ್ನು ಸರ್ಜರಿ ಮಾಡಿ ಬರೀ ಪ್ಲೇಟ್ ಸ್ಕ್ರೂ ಹಾಕಿ ರಿಪೇರ್ ಮಾಡೋಕ್ಕಾಗ್ದೇ ಇದ್ದಾಗ ಅದನ್ನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿರೋ ಅಂಥ ಪರಿಸ್ಥಿತಿನೂ ಇದೆ. ಈ ರಿಸ್ಕ್ ಫ್ಯಾಕ್ಟರ್ಗಳನ್ನು ವಿವರಿಸಬಹುದಾ ಡಾಕ್ಟರ್ ಶೋಲ್ಡರ್ ಆರ್ಥ್ರೈಟಿಸ್ನಲ್ಲಿ? ಶೋಲ್ಡರ್ ಆರ್ಥ್ರೈಟಿಸಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂದರೆ ನಾನು ಮೊದಲೇ ಹೇಳಿದಂಗೆ, ಒಂದು ರುಮಟಾಯ್ಡ್ ಕಾಯಿಲೆ ಇರೋರಿಗೆ ಸ್ವಲ್ಪ ಜಾಸ್ತಿ. ಇನ್ನು ಈ ಓವರ್ ಹೆಡ್ ವೆಯ್ಟ್ ಲಿಫ್ಟರ್ಸ್ ಇರ್ತಾರೆ, ವೆಯ್ಟ್ ಲಿಫ್ಟಿಂಗ್ ಅವ್ರವ್ರಿಗೆ ಯೂಶಲಿ ಶೋಲ್ಡರ್ ಜಾಯಿಂಟ್ ಬೇಗ ಆರ್ಥ್ರೈಟಿಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಅವ್ರ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಅಮ್ಮಂಗೆ ಆಗಲಿ ಅವ್ರಿಗಾಗಲಿ ಅವ್ರಿಗೆ ಸ್ವಲ್ಪ ಈ ಆರ್ಥ್ರೈಟಿಸ್ ಆಗೋ ಅಂಥ ಜೆನೆಟಿಕಲ್ ಇಶ್ಯೂಸ್ ಇರುತ್ತೆ. ಅಂಥವ್ರಿಗೂ ಸ್ವಲ್ಪ ರಿಸ್ಕ್ ಜಾಸ್ತಿ ಆರ್ಥ್ರೈಟಿಸ್ ಆಗುವಂಥದ್ದು. ಓಕೆ ಡಾಕ್ಟರ್, ಇವಾಗ ಜೆನೆಟಿಕ್ ಫ್ಯಾಕ್ಟರ್ ಕೂಡ ಇರುತ್ತೆ ಅಂತ ಹೇಳಿದ್ರೆ, ಜೆನೆಟಿಕಲಿ ಬರೋದಾದ್ರೆ ಅರ್ಲಿ ಏಜಲ್ಲೇ ಕಾಣಿಸ್ಕೊಳ್ಳುತ್ತಾ, ಹೇಗೆ ಏನದು ಏಜ್? ಹಾಗಂತ ಅಲ್ಲ, ಕೆಲವೊಬ್ಬರಿಗೆ ಈ ಬಾಡಿ ಡಿಜೆನರೇಷನ್ ಸ್ಟಾರ್ಟ್ ಆಗೋದು ಒಂದು 30-35 ಇಯರ್ಸ್ ಆದಮೇಲೆ ನಮ್ಮ ಬಾಡಿ ಅಪ್ ಟು 30 ಇಯರ್ಸ್ ನಮ್ಗೆ ಗ್ರೋತ್ ಆಗುತ್ತೆ, ಅದಾದಮೇಲೆ ಅದು ಗ್ರಾಫ್ ಕೆಳಗೆ ಇಳಿಯುತ್ತೆ. ಸೊ ಕೆಲವೊಬ್ಬರಿಗೆ ಅದು ಅರ್ಲಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ ಆಲ್ರೆಡಿ ನೀವು ಕೇಳಿದಂಗೆ ಜೆನೆಟಿಕ್ ಇಶ್ಯೂಸ್ ಇರುತ್ತೆ ಅವರಿಗೆ. ಬಟ್ ಆದ್ರೂ ಒಂದು ಏಜ್ವರೆಗೂ ಏನು ಕಾಣಿಸ್ಕೊಳ್ಳಲ್ಲ. ಅದ ನಂತರ ಆಫ್ಟರ್ 50-55 ಇಯರ್ಸ್ ಎಲ್ಲರಿಗೂ ಆರ್ಥ್ರೈಟಿಸ್ ಆಗಲ್ಲ. ನೀವೇ ನೋಡಿರ್ತಾರೆ, ನಿಮಗೆ ಎಷ್ಟೊಂದು ಗೊತ್ತಿರೋರಿಗೆ ಎಲ್ಲರಿಗೂ ಮಂಡಿ ನೋವು ಆಗಲ್ಲ, ಎಲ್ಲರಿಗೂ ಸೊಂಟ ನೋವಾಗಲ್ಲ, ಕೆಲವೊಬ್ರಿಗೆ ಅಷ್ಟೇ ಆಗುತ್ತೆ. ಒಂದೇ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಆದರೆ ಇನ್ನೊಬ್ರಿಗೆ ಆಗದೇ ಇರುತ್ತೆ. ಸೊ ನಮ್ಮ ಜೆನೆಟಿಕ್ ಮೇಕಪ್ ಕೂಡ ಅದು ಇದಾಗುತ್ತೆ. ಸೊ ಆ ಥರ ಸಸೆಪ್ಟಿಬಲ್ ಇರೋರಿಗೆ ಒಂದು ಏಜ್ ಆದಮೇಲೆ ಅರ್ಲಿ ಸ್ಟಾರ್ಟ್ ಆಗುತ್ತೆ ಡಿಜೆನರೇಷನ್. ಎಸ್, ಪರ್ಟಿಕ್ಯುಲರ್ ಆಗಿ ಶೋಲ್ಡರ್ ಆರ್ಥ್ರೈಟಿಸ್ ಅಂತ ಬಂದಾಗ ಟ್ರೀಟ್ಮೆಂಟ್ ಸರ್ಜಿಕಲ್ ಹಾಗೆ ನಾನ್ ಸರ್ಜಿಕಲ್ ಎರಡೂ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಏನೇನು ಟ್ರೀಟ್ಮೆಂಟ್ ಇದೆ? ಈಗ ಟ್ರೀಟ್ಮೆಂಟು ಅರ್ಲಿ ಸ್ಟೇಜಸ್ಸಲ್ಲಿ ಬೇರೆ ಆಗುತ್ತೆ, ನಾನು ಮೊದಲೇ ಹೇಳಿದಾಗೆ. ಅಡ್ವಾನ್ಸ್ ಸ್ಟೇಜಸ್ಸಲ್ಲೇ ಬೇರೆ ಆಗುತ್ತೆ. ಆಮೇಲೆ ಪ್ರತಿಯೊಂದು ಆರ್ಥ್ರೈಟಿಸ್ಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟು ಆಗುತ್ತೆ. ನಾವು ಈಗ ಫಾರ್ ಎಕ್ಸಾಂಪಲು ವಯಸ್ಸಾಗಿ, ಅಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದೆ ನಾನು, ಡಿಜೆನ್ರೇಷನ್, ವಯಸ್ಸು ಆಗ್ತಾ ಆಗ್ತಾ ಡಿಜೆನ್ರೇಟ್ ಆಗುವಂಥ ಆರ್ಥ್ರೈಟಿಸು. ಅವರು ಇಟ್ ಕ್ಯಾನ್ ಅರ್ಲಿಯೆಸ್ಟ್ ಅಂದರೆ ಒಂದು 40-45ಗೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟೇಜಸ್ಸಲ್ಲೇ ಪೇಷಂಟನ್ನ ನಾವು ನೋಡಿದ್ರೆ ಮೆಡಿಸಿನ್ಸು, ಎಕ್ಸಸೈಸಸ್ಸು, ಫಿಸಿಯೋಥೆರಪಿ, ಅದರಿಂದ ಅವ್ರಿಗೆ ತುಂಬ ಹೆಲ್ಪ್ ಸಿಗುತ್ತೆ. ಈ ಮೆಡಿಸಿನ್ಸ್ ಅಂದರೆ ಮೆಡಿಸಿನ್ಸಲ್ಲೇ ಬರೀ ಪೇಯ್ನ್ ಕಿಲ್ಲರ್ ಮೆಡಿಸಿನ್ ಅಷ್ಟೇ ಅಲ್ಲ, ಈಗ ಒಳ್ಳೊಳ್ಳೆ ಮೆಡಿಸಿನ್ಸು ಬಂದಿದೆ. ಈ ಕಾರ್ಟಿಲೇಜನ್ನು ಸೌದು ಹೋಗೋದನ್ನು ನಿಲ್ಲಿಸುವಂಥ ಮಾತ್ರೆಗಳು ಇದೆ. ಬಟ್ ಕೆಲವೊಬ್ಬರಿಗೆ ಅದು ಫಲಕಾರಿ ಆಗುತ್ತೆ, ಕೆಲವರಿಗೆ ಫಲಕಾರಿ ಆಗಲ್ಲ. ಬಟ್ ದೇ ಆರ್ ಆಲ್ಸೋ ಇನ್ ದ ಅರ್ಲಿ ಸ್ಟೇಜ್, ಮೊದಲನೇ ಹಂತದಲ್ಲೇ ಇದೆ. ಸೊ ಅಂಥ ಮೆಡಿಸಿನ್ಸ್ ನಾವು ಅರ್ಲಿ ಸ್ಟಾರ್ಟ್ ಮಾಡಿದಾಗ ಎಷ್ಟೊಂದು ಜನರಿಗೆ ಒಂದು ತಕ್ಕ ಮಟ್ಟಿಗೆ ರಿಲೀಫ್ ಸಿಗುತ್ತೆ. ಆ ಥರ ಮೆಡಿಸಿನ್ಸು ಎಲ್ಲಿ ಸೌದೋಗಿರೋ ಜಾಯಿಂಟಲ್ಲಿ ಇಂಜೆಕ್ಷನ್ ಕೊಡ್ತೀವಿ. ಇಂಜೆಕ್ಷನ್ಸಲ್ಲಿ ಬೇರೆ ಬೇರೆ ವಿಧಾನ ಇದೆ. ಅದು ಲೂಬ್ರಿಕೆಂಟ್ ಇರ್ಬೋದು, ಸ್ಟೀರಾಯ್ಡ್ ಇರ್ಬೋದು, ಅಥವಾ ನಮ್ಮದೇ ಸ್ಟೆಮ್ ಸೆಲ್ಸ್ ಇರ್ಬೋದು, ಅದನ್ನು ಇದು ಮಾಡಿ ಕೊಡ್ತೀವಿ. ಬೇರೆ ಬೇರೆ ಅಂದರೆ
ಎಲ್ಲರಿಗೂ ಒಂದೇ ಥರ ಆಗಲ್ಲ, ಅವ್ರವ್ರಿಗೆ ಯಾವುದಕ್ಕೆ ಸೂಟ್ ಆಗುತ್ತೆ ಆ ಥರ ಇಂಜೆಕ್ಷನ್ಸು ಕೊಡ್ತೀವಿ. ಅದೆಲ್ಲ ಮೀರಿ ಆಗದೇ ಇದ್ದಾಗ ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸು ಏನೋ ಹೆಲ್ಪ್ ಆಗದೇ ಇದ್ದಾಗ ಸರ್ಜರಿಗೆ ಇದು ಮಾಡ್ಬೋದು. ಇನ್ನು ರುಮಟಾಯ್ಡ್ ಅಂತ ಹೇಳಿದೆ ನಾನು, ರುಮಟಾಯ್ಡ್ ಕಾಯಿಲೆ ಇರುತ್ತೆ ಅಥವಾ ಇನ್ಫೆಕ್ಷನ್ಸ್ ಇರುತ್ತೆ, ಅವರಿಗೆ ಅದಕ್ಕೆ ಆದ ಪರ್ಟಿಕ್ಯುಲರ್ ಆದ ಮೆಡಿಸಿನ್ಸ್ ಇದೆ, ರುಮಟಾಯ್ಡ್ ಮೆಡಿಸಿನ್ಸ್ ಇದೆ. ಸೊ ಅದನ್ನು ಕೊಟ್ಟಾಗ ಎಷ್ಟೊಂದು ಸರಿ ಸಿಂಪ್ಟಮ್ಸು ಕಡಿಮೆ ಆಗುತ್ತೆ. ಅದಾಗದೇ ಇದ್ದಾಗ ಅಡ್ವಾನ್ಸ್ ಆದಾಗ ಮತ್ತೆ ಬೇರೆ ಥರ ಟ್ರೀಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕು. ಓಕೆ, ಇಲ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಕೇಳಿದೆ. ಪ್ರತಿ ಡಾಕ್ಟರ್ ಯಾವುದೇ ಕಾಯಿಲೆ ಆದರೂ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್, ಚೇಂಜಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಎಷ್ಟು ಇಂಪಾರ್ಟೆಂಟ್? ಇಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್. ಏನಕ್ಕಂದರೆ ನಮ್ಮ ಭುಜ ಈ ಜಾಯಿಂಟು ಇದು ಒಂದು ಸಣ್ಣ ಜಾಯಿಂಟು, ಇದು ನಮ್ಮ ಇಡೀ ಕೈ. ಫಾರ್ ಎಕ್ಸಾಂಪಲ್ ನಮ್ಮ ಒಬ್ಬ ಮನುಷ್ಯನಿಗೆ 70-80 kg ತೂಕ ಇರೋ ಮನುಷ್ಯನಿಗೆ ಒಂದು ಕೈ ಭಾರ 6ರಿಂದ 7 kg to 8 kg ಇರುತ್ತೆ. ಬಟ್ ಈ ಜಾಯಿಂಟ್ ಇರೋದು ಒಂದು 3 ಸೆಂಟಿಮೀಟರ್ ಸಾಕೆಟು ಅಥವಾ ಒಂದು ಬಾಲ್ಗೆ ಇದಾಗೋದು. ಅದನ್ನು ನಾವು ಫಂಕ್ಷನ್ ಮಾಡುವಂಥ ಮಸಲ್ಗಳು ಒಂದು 6-6 ಇಂಚ್ ಮಸಲ್ಸ್ ಇರ್ತವೆ ಅಷ್ಟೇ. ಸೊ ನಾವು ಕೈ ಎತ್ತಿದಾಗ ಇಷ್ಟು ದೊಡ್ಡ ಭಾರ ಆಗಿರೋ ಕೈನ ಎತ್ತೋದು ಒಂದು ಚಿಕ್ಕ ಮಸಲ್ಲು. ಸೊ ಆ ಮಸಲ್ಲು ಕರೆಕ್ಟ್ ಪೋಸ್ಚರಲ್ಲಿ ವರ್ಕ್ ಮಾಡದೇ ಇದ್ದರೆ ಅಥವಾ ಮಸಲ್ಗೆ ನಾವು ಎಕ್ಸಸೈಸ್ ಮಾಡಿ ಅದನ್ನು ಚೆನ್ನಾಗಿ ಸ್ಟ್ರಾಂಗಾಗಿ ಇಟ್ಕೊಳ್ದೇ ಇದ್ದರೆ ಆ ಮಸಲ್ ಡ್ಯಾಮೇಜ್ ಆಗಿ ಅದರಿಂದ ಜಾಯಿಂಟ್ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಜಾಯಿಂಟ್ ಡ್ಯಾಮೇಜ್ ಆಗೋದು ಒಂದು ಸಹಜ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋದೇ ಇಲ್ಲ. ನಮ್ಮ ಬಾಡಿನೇ ಒಂದು ಬೇರೆ ಎಕೋಸಿಸ್ಟಮ್, ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಬಾಡಿನೂ ಬೇಗ ಡಿಜನರೇಟ್ ಆಗ್ದಂಗೆ ಇರುತ್ತೆ. ಈ ಆರ್ಥೋಪ್ಲಾಸ್ಟಿ ಅಂತ ಹೇಳಿದ್ರೆ ಹೇಗೆ ಡಾಕ್ಟರ್, ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ತೀರಾ ಶೋಲ್ಡರ್ ಆರ್ಥರೈಟಿಸ್ಗೆ? ಆರ್ಥ್ರೋಪ್ಲಾಸ್ಟಿ ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟು. ಸೊ ಈಗ ನಾವು ಮೊದಲೇ ಹೇಳ್ದಂಗೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗ್ಬೋದು ಅಥವಾ ಬೇರೆ ಎಕ್ಸಸೈಸಸ್ಸು, ಫಿಸಿಯೋಥೆರಪಿ, ಇದರಿಂದ ಏನು ಹೆಲ್ಪ್ ಆಗಿಲ್ಲ ಅಥವಾ ನಾವು ಪೇಷಂಟ್ನ ನೋಡೋದೇ ಕೊನೆ ಹಂತದಲ್ಲಿ ನಮ್ಮನ್ನು ಇದು ಕಾಣಿಸ್ದಾಗ ಆ ಜಾಯಿಂಟ್ ಎಲ್ಲ ಕಂಪ್ಲೀಟಾಗಿ ವೇರ್ ಆ್ಯಂಡ್ ಟೇರ್ ಆಗಿ ಆ ಜಾಯಿಂಟ್ ಮೇಲೆ ಕಾರ್ಟಿಲೇಜ್ ಇರುತ್ತೆ ಅಂತ ಹೇಳಿದೆ. ಆ ಕಾರ್ಟಿಲೇಜ್ ಯೂಶಲಿ 7ರಿಂದ 8 ಮಿಲಿಮೀಟರ್ ಅಷ್ಟು ದಪ್ಪ ಇರುತ್ತೆ ಒಂದು ಕಡೆ, ಈ ಕಡೆ ಬಾಲ್ ಮತ್ತು ಸಾಕೆಟಲ್ಲಿ. ಅವೆರಡೂ ಸೌದು ಹೋಗಿ ಆ ಕಾರ್ಟಿಲೇಜೇ ಇಲ್ಲ, ಅಂದರೆ ಕುಷನಿಂಗ್ ಲೇಯರೇ ಇಲ್ಲ, ಟೈರ್ ಸೌದೋದಂಗೆ ಪೂರ್ತಿ ಆ ಕಾರ್ಟಿಲೇಜ್ ಸೌದೋಗುತ್ತೆ. ಆ ಥರ ಇದ್ದಾಗ ಇನ್ನೇನು ಮಾಡಿದ್ರು ಹೆಲ್ಪ್ ಆಗೋದೇ ಇಲ್ಲ. ಸೊ ಅಂಥವ್ರಿಗೆ ನಾವು ಆರ್ಥ್ರೋಪ್ಲಾಸ್ಟಿ ಅಂತ ಸರ್ಜರಿ ಮಾಡ್ತೀವಿ, ಅಂದರೆ ಶೋಲ್ಡರ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೀವಿ. ಈ ಶೋಲ್ಡರ್ ಜಾಯಿಂಟ್ ರೀಪ್ಲೇಸ್ಮೆಂಟಲ್ಲೂ ಬೇರೆ ಬೇರೆ ವಿಧಾನಗಳಿದ್ದಾವೆ. ಈಗ ಯಂಗ್ ಪೇಷಂಟು ಆಲ್ರೆಡಿ ಆರ್ಥರೈಟಿಸ್ ಆಗೋಗಿದೆ, ಕಂಪ್ಲೀಟಾಗಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗೋಗಿದೆ, ಅವ್ರಿಗೆ ಇನ್ನೇನು ಆಗಲ್ಲ ಅಂದಾಗ ಹೆಂಗಿರೋರಿಗೆ ಬರೀ ಆ ಕ್ಯಾಪ್ ಅಷ್ಟೇ ಚೇಂಜ್ ಮಾಡ್ತೀವಿ. ಆ ಕಾರ್ಟಿಲೇಜ್ ಕ್ಯಾಪ್ ಅದೇನಿದೆ ಅದನ್ನು ಅಷ್ಟೇ ಚೇಂಜ್ ಮಾಡಿ ಜಾಸ್ತಿ ಬೋನ್ ಕಟ್ ಆಗದೆ ಇರೋ ಥರ ಅದೊಂದು ಇದು ಮಾಡ್ತೀವಿ. ಈ ಕಡೆ ಸಾಕೆಟಲ್ಲಿ ಕೂಡ ಒಂದು ಸಾಕೆಟ್ಗೆ ಒಂದು ಲೈನಿಂಗ್, ಪ್ಲಾಸ್ಟಿಕ್ ಲೈನರ್ ಬರುತ್ತೆ, ಆ ಥರ ಅಷ್ಟೇ ಇದು ಮಾಡಿರ್ತೀವಿ. ಸೊ ಅವ್ರಿಗೆ ಆವಾಗ ಮೊಬಿಲಿಟಿ ಇದೆಲ್ಲ ಬರುತ್ತೆ. ಇನ್ನು ಕೆಲವ್ರಿಗೆ ನಾನು ಹೇಳಿದೆ ಫ್ರ್ಯಾಕ್ಚರ್ಗಳಾಗಿ ಬೋನ್ ಡ್ಯಾಮೇಜ್ ಆಗಿ ಬಾಲ್ ಮಾತ್ರ ಡ್ಯಾಮೇಜ್ ಆಗಿರುತ್ತೆ, ಸಾಕೆಟ್ ಚೆನ್ನಾಗಿರುತ್ತೆ, ಆವಾಗ ಆ ಬಾಲ್ನಷ್ಟೇ ಚೇಂಜ್ ಮಾಡಿ ಇದು ಮಾಡ್ತೀವಿ. ಅದು ಹೆಮಿ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇನ್ನು ಈ ರುಮಟಾಯ್ಡ್ ಆರ್ಥರೈಟಿಸ್ ಇರ್ಬೋದು ಅಥವಾ ತುಂಬ ಏಜ್ ಆಗಿ ಮಸಲ್ಗಳೆಲ್ಲ ವೀಕ್ ಆಗಿರ್ಬೋದು ಅಥವಾ ಮಸಲ್ ಎಲ್ಲ ಡ್ಯಾಮೇಜ್ ಆಗಿ ಆ ಮಸಲಿಂದ ಕೈ ಎತ್ತಕ್ಕೆ ಆಗಲ್ಲ. ಎಷ್ಟೊಂದು ಸರಿ ಈ ಕೈಯಿಂದ ಹಿಂಗೆ ಎತ್ತುತ್ತಾರೆ, ಈ ಕೈ ಬಿಟ್ಟರೆ ಕೈ ಡ್ರಾಪ್ ಆಗೋಗುತ್ತೆ, ಆ ಥರ ಸ್ಥಿತಿಯಲ್ಲಿ ಇರ್ತಾರೆ. ಅವರಿಗೆ ನಾವು ರಿವರ್ಸ್ ಶೋಲ್ಡರ್ ಅಂತಲೇ ಮಾಡ್ತೀವಿ. ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಈ ಒಳಗಡೆ ಜಾಯಿಂಟ್ ಒಳಗಡೆ ಇರೋ ಮಸಲ್ಗಳು ಕೆಲಸ ಮಾಡ್ತಿರಲ್ಲ, ಕಾಯಿಲೆಯಿಂದ ಇರ್ಬೋದು, ಡ್ಯಾಮೇಜ್ ಆಗಿರ್ಬೋದು ಅಥವಾ ಡಿಜನರೇಟ್ ಆಗಿರ್ಬೋದು. ಆವಾಗ ಏನಾಗುತ್ತೆ, ಆ ಜಾಯಿಂಟ್ನ ಇದು ಕಂಪ್ಲೀಟ್ಲಿ ಅದ್ರ ಬಯೋಮೆಕ್ಯಾನಿಕ್ಸೇ ಚೇಂಜ್ ಆಗುತ್ತೆ. ಇಟ್ಸ್ ಅ ವೆರಿ ಸ್ಪೆಷಲ್ ಜಾಯಿಂಟ್. ಅದರಿಂದ ನಾವು ಜಾಯಿಂಟ್ನ ಬದಲಾಯಿಸಿದಾಗ ಬೇರೆ ಹೊರಗಡೆ ಇರೋ ಮಸಲಿಂದ ನಮ್ಮ ಕೈ ಮೂಮೆಂಟ್ ಎಲ್ಲ ಬರುತ್ತೆ. ಸೊ ಆವಾಗ ಅವ್ರಿಗೆ ಇಂಡಿಪೆಂಡೆಂಟಾಗಿ ಕೈ ಎತ್ತೋದಾಗಲಿ, ಡೇ ಟು ಡೇ ವರ್ಕ್ ಮಾಡೋದಾಗಲಿ, ನಾನು ಹೇಳಿದೆ ತಲೆ ಬಾಚೋಕ್ಕಾಗಲಿ, ಏನಾದ್ರು ಇದು ಅವ್ರ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದಕ್ಕಾಗಲಿ, ಅದಕ್ಕೆ ಸ್ಟ್ರೆಂತು ಈ ಹೊರಗಡೆ ಮಸಲ್ಸಿಂದ ಬರುತ್ತೆ. ಅದು ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅಂತ. ಸೊ ಬೇರೆ ಬೇರೆ ಆರ್ಥ್ರೋಪ್ಲಾಸ್ಟಿ, ಶೋಲ್ಡರ್ ಆರ್ಥ್ರೋಪ್ಲಾಸ್ಟಿಯಲ್ಲೂ ಬೇರೆ ಬೇರೆ ವಿಧಾನಗಳಿದೆ. ಅದಕ್ಕೆ ಬೇರೆ ಬೇರೆ ಇಂಡಿಕೇಶನ್ಸ್ ಅಂದರೆ ಯಾವಾಗ ಬೇಕು ಅನ್ನೋದನ್ನ ನಮಗೆ ತಿಳುವಳಿಕೆ ಇರುತ್ತೆ. ಇವಾಗ ಈ ರೀತಿಯ ಸಮಸ್ಯೆ ಆದಾಗ ಸರ್ಜನ್ಸ್ನ ಭೇಟಿ ಆಗೋಕೆ ಭಯ ಪಡ್ತಾರೆ, ಸರ್ಜರಿ ಮಾಡಿಬಿಡ್ತಾರೆ, ಡೌನ್ ಟೈಮ್ ತುಂಬ ತಗೊಳುತ್ತೇನೋ, ಈ ರೀತಿಯಾಗಿರುತ್ತೆ. ರಿಕವರಿ ಟೈಮ್ ಹೇಗಿರುತ್ತೆ ಡಾಕ್ಟರ್ ನಿಜವಾಗಿ? ರಿಕವರಿ ಟೈಮ್ ಅದೇ ಯಾವ ತೊಂದರೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಜನರಲಿ ಅವ್ರಿಗೆ ಸರ್ಜರಿ ಆದಮೇಲೆ ವೂಂಡ್ ಎಲ್ಲ ಗಾಯ ಎಲ್ಲ ವಾಸಿ ಆಗೋಕ್ಕೆ 2 ವೀಕ್ಸ್ ಬೇಕು. ಆಮೇಲೆ ನಾವು ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಡ್ರೆಸ್ಸಿಂಗು ಅದೆಲ್ಲ ಇಟ್ಕೊಂಡು. ಸೊ ಆ 2 ವೀಕ್ಸಲ್ಲಿ ಅವರು ಸಣ್ಣ ಪುಟ್ಟ ಕೆಲಸಗಳಿಂದ ಟೇಬಲ್ ಮೇಲೆ ಏನಾದರೂ ಕ್ಲೀನ್ ಮಾಡೋದಾಗಿರ್ಬೋದು, ಆ ಕೈಯಿಂದ ಊಟ ಮಾಡೋದಾಗ್ಬೋದು, ಅಂಥ ಆ್ಯಕ್ಟಿವಿಟೀಸ್ ಅವರೇ ಮಾಡ್ಕೋಬೋದು ಇನಿಷಿಯಲಿ. ಆಮೇಲೆ ಕೈಗೆ ಸಪೋರ್ಟ್ ಬೇಕು. ಸಪೋರ್ಟ್ ಯೂಶಲಿ 1 ತಿಂಗಳು ಅಥವಾ 1 ತಿಂಗಳು 1.5 ತಿಂಗಳವರೆಗೂ ಸಪೋರ್ಟ್ ಬೇಕಾಗುತ್ತೆ ಸ್ಲಿಂಗ್ ಹಾಕ್ಕೊಂಡು. ಬಟ್ ಎಕ್ಸಸೈಸಸ್ಸು ಈಗ ಅಂಡರ್ ಆರ್ಮ್ ಎಕ್ಸಸೈಸ್ ಅಂತ ಕರಿತೀವಿ. ಕೈ ಕೆಳಗಡೆ ಮಾಡುವಂಥ ಕೆಲವೊಂದು ಎಕ್ಸಸೈಸಸ್ಸು, ಸಣ್ಣ ಪುಟ್ಟ ವರ್ಕ್ಗಳು, ಅದನ್ನು ಯೂಶಲಾಗಿ ಇಮಿಡಿಯೇಟ್ಲಿ ವಿದಿನ್ 1 or 2 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಕೈ ಮೇಲೆ ಮಾಡುವಂಥ ಕೆಲಸಗಳು ಅವು 3 ಮಂತ್ಸ್ವರೆಗೂ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ರಿಕವರಿ ಆಗಲಿಕ್ಕೆ
1.5 ತಿಂಗಳಿಂದ 3 ತಿಂಗಳಂತೂ ಮಿನಿಮಮ್ ಟೈಮ್ ಬೇಕಾಗುತ್ತೆ. ಬಟ್ ಆದರೆ ಅದು 1.5 ತಿಂಗಳಿಂದ 3 ತಿಂಗಳವರೆಗೂ ನಮ್ಮ ಕೈ ಆಡೋದೇ ಇಲ್ವಾ, ನಾವು ಬ್ಯಾಗ್ ಹಾಕೋಬೇಕಾ, ಪ್ಲಾಸ್ಟರ್ ಹಾಕ್ಬಿಡ್ತೀರಾ ಅಂತ ಭಯದಲ್ಲಿ ಕೇಳ್ತಿದ್ದೆ. ಆ ಥರ ಏನಿರಲ್ಲ. ಎಷ್ಟೊಂದು ಜನರಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು ಅವ್ರಿಗೆ ಬೇರೆ ಏನೂ ತೊಂದರೆ ಇಲ್ಲ ಅನ್ನೋರಿಗೆ ಬೈ 1-1.5 ತಿಂಗಳಿಗೆ ನೀವು ಶಾರ್ಟ್ ಡಿಸ್ಟೆನ್ಸ್ ಕಾರ್ ಡ್ರೈವಿಂಗ್ ಇರ್ಬೋದು, ರೈಟಿಂಗು, ಟೈಪಿಂಗು ಅದೆಲ್ಲ 1 ವೀಕಲ್ಲೇ ಮಾಡ್ಬೋದು. ಕಾರ್ ಡ್ರೈವಿಂಗ್ ಎಲ್ಲ 1.5 ಮಂತಲ್ಲಿ ಮಾಡ್ಬೋದು, 1.5 ತಿಂಗಳು 2 ತಿಂಗಳಲ್ಲಿ. ಇನ್ನು ಕೆಲವೊಂದು ಡೇ ಟು ಡೇ ವರ್ಕು, ಈಗ ಎಷ್ಟೊಂದು ಜನರಿಗೆ ವಯಸ್ಸಾಗಿರೋ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಏನಾದ್ರು ಒಂಚೂರು ಕೆಲಸ ಮಾಡಿದ್ರಷ್ಟೇ ನೆಮ್ಮದಿರುತ್ತೆ. ಮನೆಯಲ್ಲಿ ಸುಮ್ಮನೆ ಇದ್ದು ಅಡುಗೆ ಮನೆ ಹೋಗಿ ನೋಡ್ಕೊಂಬರೋಕ್ಕಾಗಲ್ಲ, ಅವ್ರಿಗೆ ಪ್ಯಾನಿಕ್ ಆಗ್ಬಿಡ್ತಾರೆ. ಸೊ ಅವ್ರು ನಾನು ಹೇಳ್ತಾರೆ, ಏನಾದ್ರು ಕ್ಲೀನ್ ಮಾಡ್ಬೋದಾ, ನಾನು ವಾಶ್ ಮಾಡ್ಬೋದಾ, ತರಕಾರಿ ಹಚ್ಬೋದಾ, ಚಪಾತಿ ಮಾಡ್ಬೋದಾ, ಆ ಥರ ಜಾಸ್ತಿ ಸ್ಟ್ರೈನ್ ಆಗದೇ ಇರೋಂಥ ಕೆಲಸಗಳು 1 ತಿಂಗಳು 1.5 ತಿಂಗಳು ಅಲೋ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಜಾಯಿಂಟು ಇದು ಫಂಕ್ಷನಲ್ ಎಕ್ಸಸೈಸಸ್ ಅಂತ ನಾವು ಕರಿತೀವಿ. ಕೆಲಸನೂ ಮಾಡಿರ್ತಾರೆ, ಸ್ವಲ್ಪ ಎಕ್ಸಸೈಸ್ ಥರನೂ ಆಗುತ್ತೆ, ಬಟ್ ಓವರ್ ಸ್ಟ್ರೈನ್ ಆಗದೇ ಇರೋ ಅಂಥದ್ದು. ಸೊ ಅವ್ರಿಗೆ ಆ ಥರ ಅವರಿಗೆಲ್ಲ ಏನೇನು ಮಾಡಬೇಕು ಮಾಡಬಾರ್ದು ಅಂತೆಲ್ಲ ಹೇಳಿರ್ತೀವಿ. ಸೊ ಒನ್ಸ್ ದೇ ಸ್ಟಾರ್ಟ್ ಡೂಯಿಂಗ್ ದೇರ್, ಅವರು ತಮ್ಮ ಕೆಲಸಗಳು, ದಿನನಿತ್ಯದ ಕೆಲಸಗಳು ಸ್ವಂತ ನಾವೇ ಮಾಡ್ಕೊತಾ ಇದ್ದೀವಿ ಅಂತ ಕಾನ್ಫಿಡೆನ್ಸ್ ಬಂದಾಗ ಅವ್ರಿಗೆ ಭಯ ಹೊರಟೋಗುತ್ತೆ. ಸೊ ಅದು ಕಂಪ್ಲೀಟ್ ಹೀಲ್ ಆಗೋ ಅಷ್ಟರಲ್ಲಿ 2-3 ಮಂತ್ಸಲ್ಲಿ ದೇ ಬಿಕಮ್ ಇಂಡಿಪೆಂಡೆಂಟ್. ಅವ್ರ ಪಾಡಿಗೆ ಅವ್ರ ಜೀವನ ಅವ್ರು ನೋಡ್ಕೊಳ್ಳೋ ಹತ್ರ ಅಂತ ಆಗಿರ್ತಾರೆ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶೋಲ್ಡರ್ ಆರ್ಥರೈಟಿಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಬ್ಯಾನರ್ಜಿ. ನೇರ ಭೇಟಿಗಾಗಿ ಇರುವಂತ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಲ್ಲಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0804969469. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.